So welcome to Sankalp Learning Solutions. So ಎಲ್ಲರೂ ಹೇಗಿದ್ದೀರಾ ಮಕ್ಕಳ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತು ನಾವು ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ವೃತ್ತಗಳು ಅನ್ನುವ ಅಧ್ಯಾಯವನ್ನ ತಗೊಂಡಿದ್ದೇವೆ. ಸೊ ಇದರಲ್ಲಿ ನಾವು ಏನ್ ಮಾಡೋಣ, ಕೆಲವು MCQ ಟೈಪ್ಸ್ ಕ್ವಶನ್ಸ್ ಗಳನ್ನ, 1 ಅಂಕದ ಪ್ರಶ್ನೆಗಳನ್ನ, 2 ಅಂಕದ ಪ್ರಶ್ನೆಗಳನ್ನ, ಹೀಗೆ ಬೇರೆ ಬೇರೆ ರೀತಿಯ ಅಂಕಗಳ ಆಧಾರಿತವಾಗಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆಯನ್ನ ಗಮನಿಸಿ. ಮಕ್ಕಳೇ, ಇಲ್ಲಿ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಹೇಳಿಕೆಗಳಿಗೆ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರಗಳನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಾರೆ, 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಸೊ ಈಗ ನಾವಿನ್ನು ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಮೊದಲನೇ ಪ್ರಶ್ನೆ, ಈ ಚಿತ್ರದಲ್ಲಿ ವೃತ್ತದ ಛೇದಕವು ಅಂತ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ವೃತ್ತದ ಛೇದಕವು ಅಂದ್ರೆ ಏನು? ವೃತ್ತವನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವ ರೇಖೆಯಾಗಿದೆ ಅಂತ ಹೇಳತ್ತೆ ಅಲ್ವಾ. ಸೊ ಏನ್ ಹೇಳತ್ತೆ, ಛೇದಕ ಅಂದ್ರೆ 2, ಈ ಒಂದು ವೃತ್ತ ಇದೆ ಅಲ್ವಾ. ಸೊ ವೃತ್ತವು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವ ರೇಖೆಯನ್ನ ಏನಂತ ಹೇಳ್ತೇವೆ? ವೃತ್ತದ ಛೇದಕ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಚಿತ್ರವನ್ನ ಗಮನಿಸಿ. ಸೊ ಇಲ್ಲಿ ನೋಡಿ, 2 ಬಿಂದುಗಳಲ್ಲಿ ಛೇದಿಸ್ತಾ ಇರೋ ಬಿಂದು ಯಾವ್ದಾಯ್ತು ಮಕ್ಕಳ? ಎಂ ಮತ್ತು MN ಅನ್ನ ನೋಡಿ. ಸೊ ಇವು ಏನಾಗ್ತಾ ಇದೆ, ಈ ಒಂದು A ಮತ್ತು N ಈ ಬಿಂದುಗಳಲ್ಲಿನೂ ಹಾದು ಹೋಗ್ತಾ ಇದೆ. ಸೊ ಇದು ಏನಾಗ್ತಾ ಇದೆ, ಈ ಒಂದು ವೃತ್ತದಲ್ಲಿ A ಮತ್ತು N ಬಿಂದುಗಳಲ್ಲಿ ಛೇದಿಸ್ತಾ ಇದೆ ಅಂತ ಆಯ್ತು. ಹಾಗಾದ್ರೆ ಈ MN ಅನ್ನೋದೇನಾಯ್ತು ಮಕ್ಕಳ? ಈ ಒಂದು ವೃತ್ತದ ಛೇದಕ ಅಂತ ಆಯ್ತು. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಡಿ ಆಗುತ್ತೆ. MN ಏನು? ವೃತ್ತದ ಛೇದಕ.